SSLC ಪರೀಕ್ಷೆಗೆ 25 ಪ್ರಮುಖ ಪ್ರಶ್ನೆಗಳು ಭಾಗ 1. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲನೆಯದಾಗಿ, ಕನ್ನಡದ ಆದಿಕವಿ ಯಾರು? ಉತ್ತರ ಪಂಪ. ಎರಡನೆಯದಾಗಿ, ಕನ್ನಡದ ರಾಷ್ಟ್ರಕವಿ ಯಾರು? ಉತ್ತರ ಕುವೆಂಪು. ಮೂರನೆಯದು, ವಚನ ಸಾಹಿತ್ಯದ ಪ್ರಮುಖ ಕವಿ ಯಾರು? ಉತ್ತರ ಬಸವಣ್ಣ. ತ್ರಿಪದಿಗಳಿಗೆ ಪ್ರಸಿದ್ಧ ಕವಿ ಯಾರು? ಉತ್ತರ ಸರ್ವಜ್ಞ. ಐದನೆಯದು, ರಾಮಾಯಣದ ಕವಿ ಯಾರು? ಉತ್ತರ ವಾಲ್ಮೀಕಿ. ಆರನೆಯದು, ಮಹಾಭಾರತದ ಕವಿ ಯಾರು? ಉತ್ತರ ವ್ಯಾಸ. ಏಳನೆಯದಾಗಿ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಕುವೆಂಪು. ಎಂಟನೆಯದು, ಕನ್ನಡ ಭಾಷೆಯ ಅಧಿಕೃತ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. ಒಂಬತ್ತನೆಯದು, ಬಸವಣ್ಣ ಯಾವ ಸಾಹಿತ್ಯಕ್ಕೆ ಪ್ರಸಿದ್ಧರು? ಉತ್ತರ ವಚನಗಳು. ಹತ್ತನೆಯದಾಗಿ, ಸರ್ವಜ್ಞ ಯಾವ ಕಾವ್ಯ ಪ್ರಕಾರಕ್ಕೆ ಪ್ರಸಿದ್ಧರು? ಉತ್ತರ ತ್ರಿಪದಿ. ಹನ್ನೊಂದನೆಯದಾಗಿ, ಕನ್ನಡದ ಕವಿ ಕುಲ ತಿಲಕ ಯಾರು? ಉತ್ತರ ಪಂಪ. ಹನ್ನೆರಡನೆಯದು, ಕನ್ನಡದ ಕೋಗಿಲೆ ಎಂದು ಕರೆಯಲ್ಪಡುವವರು ಯಾರು? ಉತ್ತರ ಸರೋಜಿನಿ ನಾಯ್ಡು. 13ನೇದು, ಕನ್ನಡದ ಪ್ರಾಚೀನ ಶಾಸನ ಯಾವುದು? ಉತ್ತರ ಹಲ್ಮಿಡಿ ಶಾಸನ. 14ನೇದು, ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ ಬೆಂಗಳೂರು. 15ನೇದಾಗಿ, ಕನ್ನಡದ ಮೊದಲ ಕಾವ್ಯ ಯಾವುದು? ಉತ್ತರ ಆದಿಪುರಾಣ. 16ನೇದಾಗಿ, ಬಸವಣ್ಣ ಯಾವ ಧರ್ಮಕ್ಕೆ ಸೇರಿದವರು? ಉತ್ತರ ಲಿಂಗಾಯತ. 17ನೇದು, ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ? ಉತ್ತರ ಕುವೆಂಪು. 18ನೇದಾಗಿ, ಕನ್ನಡದ ಪ್ರಸಿದ್ಧ ವಚನಕಾರ? ಉತ್ತರ ಬಸವಣ್ಣ. 19ನೇದಾಗಿ, ಕನ್ನಡದ ಪ್ರಸಿದ್ಧ ತ್ರಿಪದಿ ಕವಿ? ಉತ್ತರ ಸರ್ವಜ್ಞ. 20ನೇದು, ಕನ್ನಡದ ಮಹಾಕವಿ? ಉತ್ತರ ಪಂಪ. 21ನೇದು, ಪಂಪನ ಪ್ರಸಿದ್ಧ ಕೃತಿ? ಉತ್ತರ ವಿಕ್ರಮಾರ್ಜುನ ವಿಜಯ. 22ನೇದು, ಬಸವಣ್ಣನ ಸಾಹಿತ್ಯ? ಉತ್ತರ ವಚನಗಳು. 23ನೇದು, ಸರ್ವಜ್ಞನ ಕಾವ್ಯ? ಉತ್ತರ ತ್ರಿಪದಿಗಳು. 24ನೇದು, ರಾಮಾಯಣದ ನಾಯಕ? ಉತ್ತರ ರಾಮ. 25ನೇದು, ಮಹಾಭಾರತದ ನಾಯಕ? ಉತ್ತರ ಅರ್ಜುನ.